ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಟೈರ್ ಪ್ಯಾಂಟ್ ಭಾಳ ವರ್ಷದಿಂದ, ಇದು ಹಳೆ ವಿಡಿಯೋ, ಭಾಳ ವರ್ಷದಿಂದ ನಾನು ಟೈರ್ ಪ್ಯಾಂಟಸ್ಗಳನ್ನು ಯೂಸ್ ಮಾಡಕತ್ತೀನಿ. ಒಂದು 10 ವರ್ಷ ಆದ್ರೂ ಇವಕ್ಕೇನೂ ಆಗಂಗಿಲ್ಲ. ಮತ್ತು ಇವು ಹಳೆ ಟೈರ್ಗಳು ಎಷ್ಟೊಂದು ಸಿಕ್ತಿರ್ತಾವೆ ನಮಗೆ. ಅದ್ರದ್ದು ಯೂಸ್ಗಳನ್ನು ನಾನು ಈ ಥರ ಪ್ಲ್ಯಾಂಟ್ ಹಾಕೋಲಿಕ್ಕೆ ಯೂಸ್ ಮಾಡ್ಕೊಂಡೀನಿ. ಸೊ ನೋಡ್ಬೋದು ನೀವು, ನಾನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ. ಈ ಥರ ಕೆಳಗೆ ಒಂದು ಇಟ್ಟಂಗಿ ಇಟ್ಕೊಂಡು ಹೈಟ್ ಮಾಡ್ಕೊಂಡು ಅದಕ್ಕೆ ಈ ಥರ ಹಳೇದೊಂದು ಪ್ಲೇವುಡ್ ಇಟ್ಕೊಂಡು ಅದ್ರ ಮೇಲೆ ನಾನು ಇದನ್ನು ಇಟ್ಟಿದ್ದೀನಿ, ಈ ಟೈರ್ನ ಇಟ್ಟು ಅದರೊಳಗಡೆ ಮಣ್ಣು ಹಾಕಿ ಗಿಡಗಳನ್ನ ಹಚ್ಚಿದ್ದೀನಿ. ಇದನ್ನು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಮುಂದೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ಥರ ಟೈರ್ನ ನೀವು ಏನಾರ ಪ್ಲ್ಯಾಂಟ್ ಹಚ್ಚಬೇಕು, ನಿಮ್ಮ ಮನೇಲಿ ಟೈರ್ಗಳು ಫ್ರೀ ಆಗಿದ್ದರೆ, ಸಿಗ್ತಾಯಿದ್ರೆ, ವೇಸ್ಟ್ ಆಗಿದ್ದರೆ ಅವನ್ನ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು. ಸೊ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇದನ್ನು ಅನ್ನೋದನ್ನು ಡಿಟೇಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿರಿ, ಚೀಲದಲ್ಲಿ, ಟೈರ್ನಲ್ಲಿ ಏನು ಬೇಡ, ನೀವು ಝೀರೋ ಕಾಸ್ಟ್. ಆಮೇಲೆ ಈ ಸೀಡ್ಸ್ಗಳು ಅಷ್ಟೇ ಫ್ರೀಯಾಗಿ ಮುಂದಿನ ವೀಡಿಯೋನ ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿರಿ, ಈ ಟೈರ್ನ ನಾನು ತೊಗೊಂಡಿನಿ. ಸೊ ಈ ಟೈರ್ ಒಳಗಡೆ ನಾವು ಯಾವ ರೀತಿ ಮಣ್ಣು ಹಾಕಬೇಕಪ್ಪ, ಎರಡೂ ಕಡೆ ಹೋಲ್ ಐತೆ ಅಂತ ಅಂದ್ಕೊಂಡ್ರೆ ನಾನು ಇದಕ್ಕೊಂದು ಐಡಿಯಾ ಹೇಳ್ತೀನಿ. ನಿಮ್ಮ ಹತ್ರ ಇದ್ದರೆ ಒಳಗಡೆ ಒಂದು ವೇಸ್ಟ್ ಪ್ಲೇಟ್ ಥರ ಏನಾರ ಇದ್ರೆ ಹಾಕೋಬಹುದು. ಅವು ಯಾವ ಸಿಗೋಂಗಿಲ್ಲ, ಅದಕ್ಕೆ ಮತ್ತೆ ಹೋಲ್ ಮಾಡಬೇಕು, ಅದೆಲ್ಲ ಭಾಳ ಕಿರಿಕಿರಿ ಆಗುತ್ತೆ. ಹಾಗಾಗಿ ಇದೇನು ಮಾಡೋದು ಬೇಡ. ಈ ಥರ ಒಂದು ಚೀಲನ ತಗೋರಿ, ವೇಸ್ಟ್, ಈ ಸಿಮೆಂಟಿನ ಚೀಲಗಳು, ಅಕ್ಕಿ ಚೀಲಗಳು ವೇಸ್ಟ್ ಎಷ್ಟೊಂದು ಬಿದ್ದಿರ್ತಾವೆ ಮನೆಯಲ್ಲಿ, ತಗೊಂಡು ಅದನ್ನು ಈ ರೌಂಡ್ ಎಷ್ಟದ ಅದರ ಅಳತೆಗೆ ಸರಿಗೆ ನೋಡಿಕೊಂಡು ಅದ್ರ ತಕ್ಕಂಗೆ ನೀವಲ್ಲಿ ಇದನ್ನು ಮಡಿಸ್ಕೊಂಡು ಅದ್ರ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ನೀವು ಮಣ್ಣು ತುಂಬಬೇಕಾದ್ರೆ ಅದನ್ನು ಸೈಡಿಂದ ಫಸ್ಟು ತುಂಬ್ತಾ ಬರಬೇಕು. ಇನ್ನು ನೋಡ್ರಿ, ಈ ಥರ ಕರೆಕ್ಟಾಗಿ ಅದ್ರ ಎಷ್ಟು ಬೇಕು, ನಾನು ಅರ್ಧಕ್ಕಿಂತ ಚೂರು ಮೇಲೇ ಮಾಡ್ಕೊಂಡೀನಿ. ಅಂದರೆ ರೌಂಡು ಪೂರ್ತಿ ಕವರ್ ಆಗಬೇಕು, ಆ ಹೋಲ್ ಏನದ ಅದು ಕವರ್ ಆಗಬೇಕು. ಮತ್ತು ಹೋಲು ಇದಕ್ಕೆ ಹೆಂಗೆ ನಿಂದಿರ್ತದ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ, ಇದ್ರ ಒಳಗಡೆ ನಾನು ಅದು ಹೋಲ್ನ ಕವರ್ ಆಗೋಷ್ಟು ಮತ್ತು ಸೈಡಿಗೆ ಸ್ವಲ್ಪ ಜಾಸ್ತಿ ಬರಬೇಕು, ಆ ಥರ ಮಡಚ್ಕೊಂಡು ಇದನ್ನು ಒಳಗಡೆ ಹಾಕ್ಕೊಂಡೀನಿ. ಸೊ ಮಣ್ಣು ಹಾಕ್ಬೇಕಾದ್ರೆ ಏನು ಮಾಡಬೇಕಂದ್ರೆ ನಾವು ಸೈಡ್ಲಿಂದ ಮಣ್ಣು ಹಾಕಬೇಕು. ಮಣ್ಣು ಯಾವಾಗ ಹಿಂಗೆ ಹಾಕ್ಬೇಕಂದ್ರೆ ಇದ್ರದ್ದು ಸೈಡಿಂದ ಫಸ್ಟ್ ನಡುವನ್ನ ಮಣ್ಣು ಹಾಕಬಾರ್ದು, ಸೈಡಿಗೆಲ್ಲ ಮಣ್ಣು ಹಾಕಬೇಕು. ಅದಾದಮೇಲೆ ನಡುವೆ ಹಾಕಬೇಕು. ಇಲ್ಲಿ ನೋಡ್ರಿ, ನಿಮಗಿದು ಆಲ್ರೆಡಿ ನಾನು ಹಾಕಿ ಇಟ್ಟಿರೋಂಥದ್ದು ತೋರಿಸಿನಿ. ಇದರ ಮೇಲಿಂದ ಒಂದು ರೌಂಡ್ ನಾನು ಕಟ್ ಮಾಡೀನಿ. ಸೊ ಹಳೆಯ ಟೈರ್ ಆದರೆ ಜಲ್ದಿ ಕಟ್ ಆಗ್ತಾವೆ, ಇಲ್ಲಾಂದ್ರೆ ಕಟ್ ಆಗಂಗಿಲ್ಲ. ಭಾಳ ಹಳೆ ಟೈರ್ ಇದ್ರೆ ಅಂದರೆ ನೀವು ಈಸಿಲಿ ಈ ಥರ ಕಟ್ ಮಾಡ್ಕೋಬೋದು. ಸೊ ಇದು ನೋಡಿರಿ, ನಿಮಗೆ ತೋರಿಸ್ತೀನಿ ಎತ್ತಿ ನಾನು. ಇದು ಮೇಲಿಂದೆಲ್ಲ ಕಟ್ ಮಾಡ್ಕೊಂಡು ಇದೊಂದು ಟೈರ್ 3 ಕಟ್ ಮಾಡಿದ್ದೀನಿ ನಾನು. ಕಟ್ ಮಾಡಿದರೆ ಮೇಲೆ ಅಗ್ಲ ಚೆನ್ನಾಗಿ ಕಾಣಿಸುತ್ತಾ. ಸೊ ಇಲ್ಲಿ ಎತ್ತು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಅದು ಹೆಂಗೆ ಹಿಡ್ಕೊಡೋದು ಚೀಲ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಸೊ ನೋಡಿದ್ರೆ ಆ ಚೀಲ ಈ ಥರ ಅಲ್ಲಿ ಹಿಂಗೆ ಹಿಡ್ಕೊಂಡದ್ದು ನೋಡಿರಿ. ಸೊ ಮಣ್ಣು ಹಿಂಗೆ ಜಾಸ್ತಿ ಆದಂಗೆ ಕೆಳಗೆ ಹಿಂಗೆ ಇಳ್ದಂಗೆ ಆಗುತ್ತೆ. ಅಲ್ಲಿ ಸಪೋರ್ಟಿಗೆ ನಾವು ಒಂದು ಈ ಥರ ಇಟ್ಟಂಗಿ ಏನರ ನಡುವೆ ಒಂದು ಇಟ್ವಿ ಅಂತಂದರೆ ಸೊ ಅದೂ ಬೀಳಂಗಿಲ್ಲ ಅದು. ಸೊ ಆರಾಮಾಗಿ ವರ್ಷದವರೆಗೂ ಆರಾಮಾಗಿರ್ತದೆ ಅದು. ಇಲ್ಲಿ ನೋಡಿರಿ, ಈ ಥರ ಈ ಮತ್ತು ಹೈಟಿಗೆ ಸಲುವಾಗಿ 3 ಇಡ್ಬೋದು, 1 ಇಡ್ಬೋದು. ಅಂದರೆ ಒಂದು ಇಟ್ಟಂಗಿ ಮೇಲೆ ಒಂದು, ಅದ್ರ ಮೇಲೆ ಒಂದು 3 ಹೈಟ್ ಮಾಡಿದ್ರಂದರೆ ಕೆಳಗಡೆಯಿಂದ ಆರಾಮಾಗಿ ಗಾಳಿ ಆಡುತ್ತೆ. 2 ಇಟ್ಟಂಗಿ ಇಟ್ಟರೆ ಪರವಾಗಿಲ್ಲ, 1 ಇಟ್ಟಂಗಿ ಇಟ್ರೂ ಪರವಾಗಿಲ್ಲ. ನಾನು ಒಂದೊಂದೇ ಇಟ್ಟೀನಿ, ಬಟ್ ಈ ಸರಿ ಮಾತ್ರ ಎಲ್ಲದಕ್ಕೂ 2 ಇಟ್ಕೊಂಡೀನಿ ನಾನು. ಈ ಥರ ಬ್ಯಾಲೆನ್ಸ್ ಆಗೋಕ್ಕೆ ಒಂದು 3 ರಿಂದ 4 ಸೈಡು ಇಟ್ಟಂಗಿ ಇಟ್ಟರೆ ಅಂತ ಅಂದರೆ ಅದು ಚೆಂದಾಗಿ ಬ್ಯಾಲೆನ್ಸ್ ಆಗಿ ನಿಂತು ಬಿಡುತ್ತೆ ಈ ಥರ ಕರೆಕ್ಟಾಗಿ. ಸೊ ನೋಡ್ರಿ, ಅಲ್ಲೊಂದು ನಾನು ಈ ಥರ 3 ಹಿಂಗೆ ಇಟ್ಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಿ ಹೈಟ್ ಮಾಡ್ಕೊಂಡಿನಿ, ಕೆಳಗಡೆನೂ ಗಾಳಿ ಆಡಲಿ ಅಂಥೇಳಿ. ಆಮೇಲೆ ಆ ಚೀಲದಿಂದ ನೀರೇನದ ಡ್ರೈನ್ ಔಟ್ ಆಗುತ್ತೆ. ಆ ಚೀಲದಲ್ಲಿ ಹೋಲ್ಸು ಸಾಕಷ್ಟು ಇರ್ತವೆ, ನೀರು ಹಿಡ್ಕೊಳಂಗಿಲ್ಲ ಅದು ನೀರು ಡ್ರೈನ್ ಔಟ್ ಆಗಿಬಿಡುತ್ತೆ. ಈ ಥರ ನೀವು ಸಾಕಷ್ಟು ಗಿಡಗಳನ್ನು ಇದರಲ್ಲಿ ಹಚ್ಬೋದು. ಸೀಸ್ನಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಟಮಾಟೊ, ಮೆಣಸಿನ್ಕಾಯಿ, ಬದನೆಕಾಯಿ, ಎಲ್ಲ ಥರದ ತರಕಾರಿ ಗಿಡಗಳು, ಹೂವಿನ ಗಿಡಗಳು ಆರಾಮಾಗಿ ನೀವು ಇದರಲ್ಲಿ ಹಚ್ಬೋದು. ಇದರಿಂದ ಸಾಕಷ್ಟು ನಮಗೆ ಸೇವ್ ಆಗುತ್ತೆ, ನಮ್ಮ ಪಾಟ್ಗಳು ಸೇವ್ ಆಗುತ್ತೆ.